ನಮಸ್ಕಾರ. ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, STA, KPSCಯ ಸಿ ಗ್ರೂಪ್ ಹುದ್ದೆಯ ನೇಮಕಾತಿಗಳು, ಪೊಲೀಸ್ ನೇಮಕಾತಿಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ. ಅದು ಸರಳ ವಿವರಣೆಗಳ ಜೊತೆಗೆ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಖಾದೀರ್ ಮತ್ತು ನಾದೀಸ್ ನೀರು ಕೊಯ್ಲು ರಚನೆಗಳು ಈ ರಾಜ್ಯದಲ್ಲಿ ಕಂಡುಬರುತ್ತವೆ. ರಾಜಸ್ಥಾನ. ನೀರು ಕೊಯ್ಲು ಅಂತಂದ್ರೆ ಮಳೆ ಕೊಯ್ಲು. ಮಳೆ ನೀರನ್ನು ವಿವಿಧ ವಿಧಾನಗಳ ಮುಖಾಂತರ ಸಂಗ್ರಹಣೆ ಮಾಡಿರುವಂತಹ ಪದ್ಧತಿಗೆ ನಾವು ನೀರು ಕೊಯ್ಲು ಅಥವಾ ಮಳೆ ಕೊಯ್ಲು ಅಂತೇಳಿ ಕರಿತೀವಿ. ರಾಜಸ್ಥಾನದಲ್ಲಿ ಹಳೆಯ ಮಾದರಿಯ ಪದ್ಧತಿ ಅಂದರೆ ಈ ಖಾದೀರ್ ಮತ್ತು ನಾದೀಸ್. ಅದೇ ಮಹಾರಾಷ್ಟ್ರದಲ್ಲಿ ಬಾಂದಾರ್ ಮತ್ತು ತಾಲ್ ಅಂತೇಳಿ ಕರೆದ್ರೆ, ಬಿಹಾರದಲ್ಲಿ ಆರ್ಪೈನ್, ಹಿಮಾಚಲ ಪ್ರದೇಶದಲ್ಲಿ ಕುಲ್ಸ್ ಅಂತೇಳಿ ಕರೀತಾರೆ. ಸೊ ಒನ್ ಈಸ್ ದಿ ರೈಟ್ ಆನ್ಸರ್. ರಕ್ತದಲ್ಲಿರುವ ಆಕ್ಸಿಜನ್ ಅನ್ನು ಹೀರಿಕೊಳ್ಳಲು ತೊಂದರೆ ಉಂಟು ಮಾಡುವ ಮಾಲಿನ್ಯಕಾರಕ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಜೊತೆ ಸೇರಿಕೊಂಡು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆದ ತಕ್ಷಣ ಆಕ್ಸಿಜನ್ ಹೀರ್ಕೊಳ್ಳಲಿಕ್ಕೆ ತೊಂದರೆಯಾಗಿ ವ್ಯಕ್ತಿ ಸಾಯುವಂತಹ ಸ್ಥಿತಿಗೂ ಕೂಡ ಬರಬಹುದು. 2 ಈಸ್ ದಿ ರೈಟ್ ಆನ್ಸರ್. ಸಾಲ್ ಅರಣ್ಯಗಳು ಕಂಡುಬರುವ ರಾಜ್ಯ ಪಶ್ಚಿಮ ಬಂಗಾಳ. ಸಾಲ್ ಅರಣ್ಯಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ. ಕೋಲಿಫಾರ್ಮ್ ಅನ್ನ ಈ ಕೊಲೈ ಅಥವಾ ಎಶ್ಚೆರೀಶಿಯಾ ಕೊಲೈ ಅಂತಲೂ ಕೂಡ ಕರೀತಾರೆ. ಇದು ಸಣ್ಣ ಕರುಳಲ್ಲಿ ಕಂಡುಬಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದೇ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ನೀರಿನಲ್ಲಿ ಯಥೇಚ್ಛವಾಗಿ ಕಂಡುಬಂತು ಅಂದರೆ ಆ ನೀರನ್ನ ಮಾಲಿನ್ಯಕಾರಕ ಅಂತಲೂ ಕೂಡ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಜೈವಿಕ ವಿಘಟನೆಗೆ ಒಳಪಡದ ತ್ಯಾಜ್ಯಗಳ ನಿರ್ವಹಣೆಗೆ ಈ ವಿಧಾನ ಉತ್ತಮ. ಮರುಚಕ್ರೀಕರಣಗೊಳಿಸುವುದು. ಜೈವಿಕ ವಿಘಟನೆಗೆ ಒಳಪಡದ ಅಂತಂದ್ರೆ ಕೊಳೆತು ಗೊಬ್ಬರ ಆಗದೇ ಇರುವಂತಹ ಪದಾರ್ಥವನ್ನೇ ನಾವು ಜೈವಿಕ ವಿಘಟನೆಗೆ ಒಳಪಡದ ತ್ಯಾಜ್ಯ ಪದಾರ್ಥಗಳು ಅಂತೇಳಿ ಕರಿತೀವಿ. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ವಿಘಟನೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇಂತಹ ತ್ಯಾಜ್ಯ ಪದಾರ್ಥಗಳ ನಿರ್ವಹಣೆಗೆ ಮರುಚಕ್ರೀಕರಣಗೊಳಿಸುವುದು ಉತ್ತಮ ವಿಧಾನ. ಮರುಚಕ್ರೀಕರಣಗೊಳಿಸುವುದು ಅಂತಂದ್ರೆ ಉಪಯೋಗಿಸಿರುವಂತಹ ವಸ್ತುವನ್ನೇ ಅಂದರೆ ಪ್ಲಾಸ್ಟಿಕ್, ಗಾಜು, ರಬ್ಬರ್ನಂತಹ ಪದಾರ್ಥಗಳನ್ನು ಮತ್ತೆ ಪುನಃ ಕೈಗಾರಿಕೆಗಳಿಗೆ ಹಿಂದಿರುಗಿಸಿ ಹೊಸ ವಸ್ತುಗಳನ್ನಾಗಿ ಸಿದ್ಧಪಡಿಸುವುದು. ಇದನ್ನು ಮರುಚಕ್ರೀಕರಣ ಅಂತೇಳಿ ಕರೀತಾರೆ. ಇದರಿಂದ ಸಾಕಷ್ಟು ಮಾಲಿನ್ಯ ಕಡಿಮೆಯಾಗೋದ್ರ ಜೊತೆಗೆ ಉದ್ಯೋಗ ಸ್ವಲ್ಪ ಮಟ್ಟಿಗೆ ನಿರುದ್ಯೋಗ ಸಮಸ್ಯೆಯನ್ನು ಕೂಡ ಕಡಿಮೆಯಾಗುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ನೆಲ ಪರಿಸರ ವ್ಯವಸ್ಥೆಯಲ್ಲಿ ಯಾವ ಜೀವರಾಶಿ ಹೆಚ್ಚಾಗಿರಬೇಕು? ಉತ್ಪಾದಕರು. ಉತ್ಪಾದಕರು ಅಂತಂದ್ರೆ ಆಹಾರವನ್ನು ಸ್ವತಃ ತಯಾರಿಸುವಂತಹ ಜೀವಿಗಳನ್ನು ಉತ್ಪಾದಕರು ಅಂತೇಳಿ ಕರಿತೀವಿ. ಹಾಗಾಗಿ ಎಲ್ಲ ಹಸಿರು ಸಸ್ಯಗಳು ಉತ್ಪಾದಕರೇ. ನೆಲ ಪರಿಸರ ಅಲ್ಲ, ಕೆರೆ ಪರಿಸರ ವ್ಯವಸ್ಥೆಯಲ್ಲೂ ಕೂಡ ಉತ್ಪಾದಕರ ಜೀವರಾಶಿ ಹೆಚ್ಚಾಗಿರಬೇಕು. ಅದು ಹೆಚ್ಚಾಗಿತ್ತು ಅಂದರೆ ಆ ಪರಿಸರ ವ್ಯವಸ್ಥೆ ಉತ್ತಮವಾಗಿರುತ್ತೆ. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ತೊಂದರೆಗೆ ಒಳಗಾಗುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ಹುಲ್ಲು, ಮೇಕೆ ಮತ್ತು ಮಾನವ. ಇದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು. ಆಹಾರ ಸರಪಣಿ ಅಂದರೆ ಉತ್ಪಾದಕ ಮತ್ತು ಉಪಭೋಗಿಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವು ಆಹಾರ ಸರಪಣಿ ಅಂತೇಳಿ ಕರಿತೀವಿ. ಉತ್ಪಾದಕ ಅಂದರೆ ಆಹಾರವನ್ನು ಉತ್ಪಾದನೆ ಮಾಡುವಂಥದ್ದು ಯಾವುದು? ಹುಲ್ಲು. ಉಪಭೋಗಿಗಳು ಅಂತಂದರೆ ಉತ್ಪಾದಕಗಳ ಮೇಲೆ ಮತ್ತು ಸಸ್ಯಾಹಾರಿಗಳ ಮೇಲೆ ಮಾಂಸಾಹಾರಿಗಳು ಡಿಪೆಂಡ್ ಆಗಿದ್ದರೆ ಅದನ್ನು ಉಪಭೋಗಿಗಳು ಅಂತೇಳಿ ಕರಿತೀವಿ. ಇಲ್ಲಿ ಉಪಭೋಗಿಗಳನ್ನು ನಾವು ಪ್ರಾಥಮಿಕ ಭಕ್ಷಕ, ದ್ವಿತೀಯಕ ಭಕ್ಷಕ ಮತ್ತು ತೃತೀಯ ಭಕ್ಷಕ ಅಂತೇಳಿ ವಿಂಗಡಣೆ ಮಾಡ್ತೀವಿ. ಈ ಮೇಕೆ ಮತ್ತು ಮಾನವ ಉಪಭೋಗಿಗಳಾಗಿದೆ, ಹುಲ್ಲು ಉತ್ಪಾದಕ ಆಗಿದೆ. ಹಾಗಾಗಿ 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಅಭ್ಯಾಸವಾಗಿದೆ? ಮೇಲಿನ ಎಲ್ಲ. ಪರಿಸರ ಸ್ನೇಹಿ ಅಂತಂದ್ರೆ ಪರಿಸರಕ್ಕೆ ಅನುಕೂಲಕರವಾಗಿರುವಂತಹ, ಮಾಲಿನ್ಯವನ್ನು ಉಂಟು ಮಾಡದ ಅಥವಾ ಮಾಲಿನ್ಯವನ್ನು ಅತಿ ಕಡಿಮೆ ಮಾಡುವಂತಹ ಒಂದು ಅಭ್ಯಾಸ. ಪದಾರ್ಥಗಳನ್ನು ತರುವಾಗ ಮಳಿಗೆಗಳಿಗೆ ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗೋದು ಇದೊಂದು ಒಳ್ಳೆಯ ಅಭ್ಯಾಸ. ಯಾಕಂದರೆ ಪ್ಲಾಸ್ಟಿಕ್ಕು ಜೈವಿಕ ವಿಘಟನೆ ಆಗೋದಿಲ್ಲ, ಅದರಿಂದ ಹೆಚ್ಚು ಮಾಲಿನ್ಯಕಾರಕ ಆಗುತ್ತೆ. ಉಪಯೋಗಿಸದೇ ಇರುವ ಸಂದರ್ಭಗಳಲ್ಲಿ ವಿದ್ಯುತ್ ದೀಪ ಮತ್ತು ಫ್ಯಾನ್ಗಳನ್ನು ಆರಿಸುವುದು, ಇದರಿಂದ ಸಾಕಷ್ಟು ವಿದ್ಯುತ್ತನ್ನು
ಜಲಶಕ್ತಿಯನ್ನು ನಾವು ಉಳಿಸ್ಬೋದು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳನ್ನು ಬಳಸೋದ್ರಿಂದ ಇಂಧನ ಸಮಸ್ಯೆಗಳನ್ನು ಸಾಕಷ್ಟು ಕಡಿಮೆ ಮಾಡಿಕೊಳ್ಬೋದು. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಶಕ್ತಿಯು ಪರಿಸರ ವ್ಯವಸ್ಥೆಯನ್ನು ಪ್ರವೇಶಿಸುತ್ತದೆ? ಉತ್ಪಾದಕರು ಶಕ್ತಿ ಪ್ರವೇಶ ಮಾಡೋದು. ಉತ್ಪಾದಕ ಯಾವಾಗಲೂ ಕೂಡ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಏಕಮುಖ ಚಲನೆಯನ್ನು ಹೊಂದಿರುತ್ತೆ. ಅಂದರೆ ಉತ್ಪಾದಕದಿಂದ ಉಪಭೋಗಿ ಹೋಗಿ ಕೊನೆಗೊಳ್ಳುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ವಿಘಟಕಗಳಿಗೆ ಉದಾಹರಣೆ ಎಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ವಿಘಟಕಗಳು ಅಂತಂದ್ರೆ ಕೊಳೆತು ಗೊಬ್ಬರವನ್ನು ಉಂಟು ಮಾಡುವಂತಹ ಜೀವಿಗಳಿಗೆ ನಾವು ವಿಘಟಕಗಳು ಅಂತೇಳಿ ಕರಿತೀವಿ. ಸೊ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಈ ಗೊಬ್ಬರವನ್ನು ಉಂಟು ಮಾಡುವಂತಹ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಇವುಗಳನ್ನು ನಾವು ವಿಘಟಕಗಳು ಅಂತೇಳಿ ಕರಿತೀವಿ. ಕೊಳೆತು ಗೊಬ್ಬರ ಮಾಡುವಂತಹ ಪ್ರಕ್ರಿಯೆಯನ್ನ ವಿಘಟಕ ಕ್ರಿಯೆ ಅಂತ ಕರಿತೀವಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಕಾಗದದ ಚೀಲಗಳು ಪ್ಲಾಸ್ಟಿಕ್ ಚೀಲಗಳಿಗಿಂತ ಉತ್ತಮ, ಏಕೆಂದರೆ 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಜೈವಿಕ ವಿಘಟನೆಯಾಗುತ್ತವೆ, ಪುನರ್ಬಳಕೆ ಸಾಧ್ಯ. ಅಂದರೆ ಇದು ಕೊಳೆದು ಗೊಬ್ಬರ ಆಗತ್ತೆ, ಪರಿಸರ ಸ್ನೇಹಿ, ಮತ್ತೆ ಪುನಃ ಇದನ್ನು ಬಳಸಬಹುದು. ಹಾಗಾಗಿ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಒಂದು ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕ. ಸಗಣಿ ಜೈವಿಕ ವಿಘಟನೆಗೆ ಒಳಗಾಗತ್ತೆ. ಅದೇ ಇನ್ನು DDT ಅಂದರೆ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್, ಸೀಸದ ಆವಿ, ಪ್ಲಾಸ್ಟಿಕ್ ಇವು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಆಹಾರ ಜಾನುವು ಆಹಾರ ಸರಪಳಿಗಳ ಒಂದು ಸಂಕೀರ್ಣ ಸಂಬಂಧ. ಆಹಾರ ಸರಪಳಿ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು, ಉತ್ಪಾದಕ ಮತ್ತು ಉಪಭೋಗಿಗಳ ನಡುವೆ ಇರುವಂತಹ ಸಂಬಂಧವನ್ನು ನಾವು ಆಹಾರ ಸರಪಣಿ ಅಂತೇಳಿ ಕರಿತೀವಿ. ಇಂತಹ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಇಂತಹ ಹಲವಾರು ಆಹಾರ ಸರಪಣಿಗಳನ್ನು ನೋಡ್ಬೋದು. ಈ ಆಹಾರ ಸರಪಳಿಗಳ ಸಮೂಹವನ್ನೇ ನಾವು ಆಹಾರ ಜಾಲ ಅಂತೇಳಿ ಕರಿತೀವಿ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪರಿಸರ ವ್ಯವಸ್ಥೆಯ ಲಕ್ಷಣ? ಜೀವ ವೈವಿಧ್ಯತೆ ಕಡಿಮೆ. ಕೃತಕ ಪರಿಸರ ವ್ಯವಸ್ಥೆ ಅಂದರೆ ಮಾನವ ನಿರ್ಮಿತ ವ್ಯವಸ್ಥೆ. ಅಂದರೆ ಈಗ ಉದ್ಯಾನವನ, ಮತ್ಸ್ಯಾಗಾರ ಅಂತಂದ್ರೆ ಏನು, ಅಕ್ವೇರಿಯಂ, ಇವೆಲ್ಲ ಕೃತಕ ಪರಿಸರ ವ್ಯವಸ್ಥೆ. ಇಲ್ಲಿ ಏನಾಗಿದೆ, ಜೀವ ವೈವಿಧ್ಯತೆ ಕಡಿಮೆ. ಜೀವ ವೈವಿಧ್ಯತೆ ಅಂದ್ರೆ ಏನು, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಎಲ್ಲಾ ಜೀವಿಗಳನ್ನು ಒಟ್ಟಾಗಿ ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಒಂದು ಕ್ಲೋರಿನ್ ಅಣು ಸುಮಾರು ಎಷ್ಟು ಓಜೋನ್ ಅಣುಗಳನ್ನು ನಾಶಪಡಿಸುತ್ತದೆ? ಅಂದಾಜು 1,00,000. ಒಂದು ಕ್ಲೋರಿನ್ ಅಂದ್ರೆ Cn ನಿಮಗೆ ಗೊತ್ತಿದೆ, ಓಜೋನ್ ಅಂದ್ರೆ O3. ಓಜೋನ್ ಇದೆಲ್ಲಿದೆ? ಇದು ಸ್ತರಗೋಳದಲ್ಲಿದೆ. ನಮಗೆ ಸೂರ್ಯನಿಂದ ಬರುವಂತಹ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂತೆ ರಕ್ಷಣೆಯನ್ನು ಒದಗಿಸುತ್ತೆ, ಭೂಮಿಯ ರಕ್ಷಾ ಕವಚ. ಇಂತಹ ಓಜೋನ್ ಅಣುಗಳನ್ನು ಕ್ಲೋರಿನ್ ಒಂದು ಅಣು 1,00,000 ಓಜೋನ್ ಅಣುವನ್ನು ನಾಶಪಡಿಸುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಮೂಲಕ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಎನಿಸಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಹೀಗೆ ಉಪವಿಭಾಗ ಮಾಡಲಾಗಿದೆ. ಉಪವಿಭಾಗ, ಸರ್ಕಲ್ ಹಾಗೂ ಪೊಲೀಸ್ ಸ್ಟೇಷನ್. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಉಪವಿಭಾಗ, ಸರ್ಕಲ್, ಪೊಲೀಸ್ ಸ್ಟೇಷನ್ ವಿಭಾಗ ಎಂದು ಮಾಡಲಾಗಿದೆ. ಉಪವಿಭಾಗಗಳ ಪೊಲೀಸ್ ಮುಖ್ಯಸ್ಥರಾಗಿ ಪೊಲೀಸ್ ಉಪ ಅಧೀಕ್ಷಕರು ಅಂದರೆ DYSP, ಗ್ರಾಮೀಣ ಪ್ರದೇಶದಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು DYSP ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಗ್ರಾಮೀಣ ಭಾಗದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಠಾಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಯನ್ನು ಕರೆಯುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಯಿತು? ಫಜಲ್ ಅಲಿ ಸಮಿತಿ. 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಫಜಲ್ ಅಲಿ ಸಮಿತಿಯ ವರದಿಯ ಆಧಾರದ ಮೇಲೆ ರಚಿಸಲಾಯಿತು. ಈ ಸಮಿತಿಯನ್ನು ಭಾಷಾವಾರು ಪ್ರಾಂತ್ಯ ವಿಂಗಡಣಾ ಆಯೋಗ ಎನ್ನುವರು. ಭಾರತ ಸ್ವತಂತ್ರಗೊಂಡ ನಂತರ 552 ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಭಾರತ ಒಕ್ಕೂಟವನ್ನು ರಚಿಸಲಾಯಿತು. ಆದರೆ ಆಡಳಿತದ ದೃಷ್ಟಿಯಿಂದ
ಭಾರತವನ್ನು ರಾಜ್ಯಗಳಾಗಿ ವಿಭಜನೆ ಮಾಡುವ ಅಧ್ಯಯನ ನಡೆಸಲು ಎಸ್.ಕೆ. ಧಾರ್, ಜಿ.ವಿ.ಪಿ. ಮತ್ತು ಫಜಲ್ ಅಲಿ ಸಮಿತಿಯನ್ನು ರಚಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಕಂಪ್ಯೂಟರ್ನಲ್ಲಿನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು? DOC. ಕಂಪ್ಯೂಟರ್ನಲ್ಲಿನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆಯು DOCಯನ್ನು ಸೂಚಿಸುತ್ತದೆ. ಮೈಕ್ರೋಸಾಫ್ಟ್ ವರ್ಡ್ ಎಂಬುದು ಮೈಕ್ರೋಸಾಫ್ಟ್ ಕಂಪನಿಯಿಂದ ಅಭಿವೃದ್ಧಿಪಡಿಸಿದ ವರ್ಡ್ ಪ್ರೊಸೆಸರ್. ಮೈಕ್ರೋಸಾಫ್ಟ್ ಫೈಲ್ ನೇಮ್ ವಿಸ್ತರಣೆಯನ್ನು ಡಾಕ್ DOC ಮೀನ್ಸ್ ಡಾಕ್ ಮೂಲಕ ಸೂಚಿಸುತ್ತಾರೆ. ಇನ್ನು TXT ಎಂಬುದು ಕಂಪ್ಯೂಟರ್ ಫೈಲ್ನ ಒಂದು ರೂಪವಾಗಿದೆ. ಇದು ಕಂಪ್ಯೂಟರ್ ಫೈಲ್ ವ್ಯವಸ್ಥೆಯ ಒಳಗೆ ದತ್ತಾಂಶವನ್ನು ಸಂಗ್ರಹಿಸಿ ಇಟ್ಟುಕೊಂಡಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ವಿಜಯಪುರದ ಗೋಲ್ ಗುಂಬಜ್ ನಿರ್ಮಿಸಿದವರು? ಆದಿಲ್ ಶಾಹಿ ರಾಜವಂಶ. ಭಾರತದ ಅತಿದೊಡ್ಡ ಗುಮ್ಮಟವಾದ ವಿಜಯಪುರದ ಗೋಲಗುಮ್ಮಟವನ್ನು ಬಿಜಾಪುರದ ಆದಿಲ್ ಶಾಹಿಗಳ ದೊರೆಯಾದ ಮಹಮ್ಮದ್ ಆದಿಲ್ ಶಾ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಈ ಗುಮ್ಮಟವು ಯಾವುದೇ ಸ್ತಂಭಗಳ ಆಸರೆಯಿಲ್ಲದೆ ನಿರ್ಮಾಣ ಮಾಡಿರುವುದು ಮತ್ತು ಪಿಸುಮಾತಿನ ಗ್ಯಾಲರಿಗಳನ್ನು ಹೊಂದಿರುವುದು ವಿಶೇಷವಾಗಿದೆ. ವಿಶ್ವದ 2ನೇ ಅತಿದೊಡ್ಡ ಮಾನವ ನಿರ್ಮಿತ ಗುಂಬಜ್ ಎಂಬ ಕೀರ್ತಿಗೆ ಗೋಲಗುಮ್ಮಟ ಪಾತ್ರವಾಗಿದೆ. ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ಮೊದಲ ಸ್ಥಾನದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆಯ ಭಾಗವಲ್ಲ? KSRP. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ KSRPಯು ಜಿಲ್ಲಾ ಪೊಲೀಸ್ ಸಂಘಟನೆಯ ಭಾಗವಾಗಿಲ್ಲ. KSRP ಎಂದರೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು ರಾಜ್ಯ ಸರ್ಕಾರದ ರಕ್ಷಣಾ ಪಡೆಯ ಒಂದು ಭಾಗವಾಗಿದೆ. ಇದು ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯ ವ್ಯಾಪ್ತಿಯನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ. ರಾಷ್ಟ್ರಧ್ವಜದಲ್ಲಿರುವ ಬಿಳಿ ಬಣ್ಣವು ಸತ್ಯ, ಶಾಂತಿ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಭಾರತದ ರಾಷ್ಟ್ರಧ್ವಜವನ್ನು 1947ರ ಜುಲೈ 22ರಂದು ಸಂವಿಧಾನ ರಚನಾ ಸಭೆಯು ಅಳವಡಿಸಿಕೊಂಡಿತು. ರಾಜ್ಯದಲ್ಲಿರುವ ಉಳಿದ ಕೇಸರಿ ಬಣ್ಣವು ತ್ಯಾಗ, ಬಲಿದಾನವನ್ನು ಸೂಚಿಸುತ್ತದೆ. ಹಸಿರು ಬಣ್ಣ ಸಸ್ಯ ಶ್ಯಾಮಲೆಯಾದ ಕೃಷಿ ಭೂಮಿ, ಕೈಗಾರಿಕೆಗಳ ಸಮೃದ್ಧಿಯನ್ನು ಸೂಚಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಹೆಚ್ಚಾಗುವುದು. ಕಬ್ಬಿಣವು ತೇವಾಂಶಭರಿತ ಗಾಳಿಯಲ್ಲಿನ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತದೆ, ಆದರೆ ತೂಕದಲ್ಲಿ ಹೆಚ್ಚಾಗುತ್ತದೆ. ಈ ತುಕ್ಕು ಹಿಡಿಯುವಿಕೆಯನ್ನು ನಾವು ಕಬ್ಬಿಣದ ಜಲೀಯ ಆಕ್ಸೈಡ್ ಅಂತೇಳಿ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯ ಅನ್ವಯ ಮಾಡಲಾಗಿದೆ? 42ನೇ ತಿದ್ದುಪಡಿ ಕಾಯ್ದೆ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯತೀತತೆ, ಸಮಾಜವಾದಿ ಮತ್ತು ಐಕ್ಯತೆ ಎಂಬ ಪದಗಳನ್ನು ಸೇರಿಸಲಾಯಿತು. ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನು ನೆಹರು ಅವರ ಧ್ಯೇಯಗಳ ನಿರ್ಣಯ ಎಂಬ ಹೆಸರಿನಲ್ಲಿ ನೀಡಿದ್ದರು. 1949 ನವೆಂಬರ್ 26ರಂದು ಪ್ರಸ್ತಾವನೆಯನ್ನು ಅಳವಡಿಸಿಕೊಳ್ಳಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಮೊಘಲ್ ಚಕ್ರವರ್ತಿ ಅಕ್ಬರ್ ಸಮಾಧಿ ಎಲ್ಲಿದೆ? ಆಗ್ರಾ. ಮೊಘಲರ ಪ್ರಸಿದ್ಧ ದೊರೆ ಅಕ್ಬರ್ನ ಸಮಾಧಿಯು ಉತ್ತರ ಪ್ರದೇಶದ ಆಗ್ರಾದ ಬಳಿಯ ಸಿಕಂದರ್ ಎಂಬಲ್ಲಿ ನಿರ್ಮಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ಮೈಸೂರು ಚಲೋ ಚಳುವಳಿಯ ಮುಖ್ಯಸ್ಥರಾದ ಕೆ. ಚೆಂಗಲರಾಯ ರೆಡ್ಡಿ ಅವರು 1947ರ ಅಕ್ಟೋಬರ್ 27ರಂದು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾದರು. KC ರೆಡ್ಡಿಯವರು ಮೈಸೂರು ಚಲೋ ಚಳವಳಿಯ ನಾಯಕತ್ವ ವಹಿಸಿದ್ದರು. 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವು ಏಕೀಕರಣಗೊಂಡಿದ್ದು, ಏಕೀಕರಣದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್. ನಿಜಲಿಂಗಪ್ಪ ಆಯ್ಕೆಯಾಗಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಆದಿ ಶಂಕರಾಚಾರ್ಯರು 4 ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು? ಶೃಂಗೇರಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶಂಕರಾಚಾರ್ಯರು ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿದರು. ಅವುಗಳೆಂದರೆ ಕರ್ನಾಟಕದಲ್ಲಿ ಶೃಂಗೇರಿ ಶಾರದಾ ಪೀಠ, ಗುಜರಾತಿನ ದ್ವಾರಕದ ಕಾಳಿಕಾ ಮಠ, ಒಡಿಶಾದ ಪುರಿಯಲ್ಲಿ ಗೋವರ್ಧನ ಮಠ,
ಉತ್ತರಾಖಂಡದ ಬದರಿನಾಥದಲ್ಲಿ ಜ್ಯೋತಿರ್ಮಠ ಸ್ಥಾಪಿಸಿದರು? ಇವುಗಳಲ್ಲಿ ಶೃಂಗೇರಿ ಮಠವು ಮೊದಲನೆಯದಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಇ ಕುಬೇರ್ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಬಿಐನ ಕೋರ್ ಬ್ಯಾಂಕಿಂಗ್ ಪರಿಹಾರ ವೇದಿಕೆ. ಇ ಕುಬೇರ್ ಎಂಬುದು ಆರ್ಬಿಐನ ಪ್ರಮುಖ ಬ್ಯಾಂಕಿಂಗ್ ಪರಿಹಾರವಾಗಿದ್ದು, ಇದು ವಾಣಿಜ್ಯ ಬ್ಯಾಂಕುಗಳು ಮತ್ತು ಇತರ ಸಂಸ್ಥೆಗಳಿಗೆ ಆರ್ಬಿಐನ ಚಾಲ್ತಿ ಖಾತೆಗೆ ಹೆಚ್ಚಿನ ಮಟ್ಟದ ಪ್ರವೇಶವನ್ನು ನೀಡುತ್ತದೆ. ಸರ್ಕಾರಿ ಭದ್ರತೆಗಳ ಹರಾಜಿನಂತಹ ಹಲವಾರು ಹಣಕಾಸು ತೊಡಗಿಸಿಕೊಳ್ಳುವಿಕೆಯನ್ನು ಈ ಕುಬೇರ್ ವ್ಯವಸ್ಥೆಯ ಮೂಲಕ ಮಾಡಲಾಗುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಕೇಂದ್ರ ಸರ್ಕಾರವು ದಿನಾಂಕದ ಭದ್ರತೆ ಅಂದರೆ ಡೇಟೆಡ್ ಸೆಕ್ಯುರಿಟೀಸ್ಗಳನ್ನು ನೀಡಲು ಸಾಧ್ಯವಿಲ್ಲ ಮತ್ತು ರಾಜ್ಯ ಸರ್ಕಾರಗಳು ಖಜಾನೆಗಳನ್ನು ಟ್ರೆಷರಿ ಬಿಲ್ಸ್ಗಳನ್ನು ನೀಡಲು ಸಾಧ್ಯವಿಲ್ಲ. 2. ರಾಜ್ಯ ಅಭಿವೃದ್ಧಿ ಸಾಲಗಳು ಅಂದರೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಮಾರುಕಟ್ಟೆಯಿಂದ ಸಾಲವನ್ನು ಸಂಗ್ರಹಿಸಲು ರಾಜ್ಯ ಸರ್ಕಾರಗಳು ನೀಡುವ ದಿನಾಂಕದ ಭದ್ರತೆಗಳಾಗಿವೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2, 2 ಮಾತ್ರ. ಹೇಳಿಕೆ 1 ತಪ್ಪಾಗಿದೆ. ಸರ್ಕಾರಿ ಭದ್ರತೆ ಗವರ್ಮೆಂಟ್ ಸೆಕ್ಯೂರಿಟಿ ಎನ್ನುವುದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ನೀಡುವ ಮಾರಾಟ ಮಾಡಬಲ್ಲ ಸಾಧನವಾಗಿದೆ. ಇದು ಸರ್ಕಾರದ ಸಾಲ ಬಾಧ್ಯತೆಯನ್ನು ಒಪ್ಪಿಕೊಳ್ಳುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್.